ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನುಗ್ಗೆಕಾಯಿ ಪಲ್ಯ ಅಥವಾ ನುಗ್ಗೆಕಾಯಿ ಕರ್ರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ನಾನು ಈ ರೀತಿ ಮಾಡ್ತೀನಿ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು, ಇದಕ್ಕೆ ನಾನು 3 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, 1 ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕರಿಬೇವು ಮತ್ತು ಮಿಕ್ಸರ್ಗೆ ಹಾಕೋಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಒಣ ಕೊಬ್ಬರಿ ಯೂಸ್ ಮಾಡ್ಬೋದು, ಹಸಿ ಕೊಬ್ಬರಿ ಬೇಡ ಅಂದರೆ. 1 ಸ್ಪೂನ್ ಶೇಂಗಾ, ಅರ್ಧ ಸ್ಪೂನ್ ಕಸಕಸೆ, ಸ್ವಲ್ಪ ಚಕ್ಕೆ, 4 ಲವಂಗ, ಅರ್ಧ ಸ್ಪೂನ್ ಧನಿಯಾ ಕಾಳು ಮತ್ತು ಏಲಕ್ಕಿ, ಇವೆಲ್ಲನೂ ಸ್ಲೋ ಫ್ಲೇಮಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಈಗ ಏನು ಮಾಡೋದಂದರೆ ಇದನ್ನೆಲ್ಲನೂ ನಾವು ಮಿಕ್ಸರ್ ಜಾರಲ್ಲಿ ಹಾಕ್ಬಿಡೋಣ. ಫಸ್ಟು ಶೇಂಗಾ, ಹಸಿ ಕೊಬ್ಬರಿ, ಕಸಕಸೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಧನಿಯಾ ಕಾಳು ನೋಡಿ. ಫಸ್ಟ್ ಇದನ್ನ ಹಂಗೆ ಗ್ರೈಂಡ್ ಮಾಡ್ಕೊಳ್ಳೋ, ನೀರು ಹಾಕೋದ್ಬೇಡ. ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಆಮೇಲೆ ನೀರು ಹಾಕಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕಾಗುತ್ತೆ. ಹುಣಸೆಹಣ್ಣು ಹಾಕ್ತೀನಿ ಈಗ ನೋಡಿ. ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ. ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಗ್ರೈಂಡ್ ಮಾಡಿ ಹುರ್ಕೊಂಡಿರೋದೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಈ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ತೀನಿ ನಾನು ನಿಮಗೆ ನೋಡಿ. ಒಂದು ಕಡಾಯಿ ತೊಗೊಂಡಿದ್ದೀನಿ, ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಇದಕ್ಕೆ 2-3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇದು ನೀವು ಪಲ್ಯ ರೀತಿಯೂ ಬಳಸ್ಕೋಬೋದು. ಸ್ವಲ್ಪ ಗ್ರೇವಿ ಟೈಪ್ ಮಾಡಿಕೊಂಡ್ರೆ ಅನ್ನಕ್ಕೂ ಇದನ್ನು ಹಚ್ಕೊಂಡು ತಿನ್ನೋದು ತುಂಬಾ ರುಚಿಯಾಗಿರುತ್ತೆ ನೋಡಿರಿ. ನಾನು 2-2.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಕಾದ್ಮೇಲೆ ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಬೇಕು. ಅದು ಸ್ವಲ್ಪ ಜೀರಿಗೆ ಆದಮೇಲೆ ಹಸಿಮೆಣಸಿನ್ಕಾಯಿ ಸಣ್ಣಗೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಹಾಕಿದ್ಮೇಲೆ ನಾವು ಈರುಳ್ಳಿ 2 ಹೆಚ್ಕೊಂಡಿದ್ದೀವಿ, ಅದನ್ನ ಹಾಕ್ತಾಯಿದ್ದೀನಿ. ಅದಕ್ಕೆ ನೀವು ಬೇಕಾದ್ರೆ ಪೇಸ್ಟ್ ರೈಸು ಮಾಡ್ಕೋಬೋದು, ಬಟ್ ಹೆಚ್ಚು ಹಾಕ್ತಾಯಿದ್ದೀನಿ. ಅದು ರುಚಿ ಬಾಯಲ್ಲಿ ಸಿಕ್ಕರೆ ರುಚಿ ಇರುತ್ತೆ ಅಂತ ಈರುಳ್ಳಿ ಹೆಚ್ಚು ಹಾಕ್ತಾಯಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಇದು ಹೆರ್ಕೊಂಡು ಇಟ್ಕೊಂಡಿದ್ದೀನಿ. ಪೇಸ್ಟ್ ಬೇಕಾದ್ರೆ ಪೇಸ್ಟು ಹಾಕ್ಬೋದು ನೀವು. ಇದನ್ನು ಹಾಕಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈರುಳ್ಳಿ ಫ್ರೈ ಆಗ್ತಿರುವಾಗ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಬಳಸ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಬೆಲ್ಲ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಇದು ಕಂದು ಬಣ್ಣ ಬರಬೇಕು ಈರುಳ್ಳಿ ಬಂದಮೇಲೆ ಟೊಮೊಟೊ ಹಾಕೋಣ ನಾವು ನೋಡಿ. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನಿಶ್ ಆಗೋ ಮುಂದೆ ನಾನು ಟೊಮೊಟೊ ಹಾಕ್ಬಿಡ್ತೀನಿ. ಇದಕ್ಕೆ ನಾನು 1 ಟೊಮೊಟೊ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಟೊಮೊಟೊ ಹಾಗೆ ಹೆಚ್ಚು ಹಾಕ್ಬೋದು, ಇಲ್ಲಿದ್ರೆ ಮಿಕ್ಸರ್ ಜಾರಲ್ಲಿ ಹಾಕಿ ಸ್ವಲ್ಪ ಪಲ್ಪ್ ಟೈಪನ್ನು ಹಾಕ್ಬೋದು. ಇದನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ಟೊಮೊಟೊ ಚೆನ್ನಾಗಿ ಬೆಳಿಬೇಕು. ಟೊಮೆಟೊ ಬೆಳೀತಿರುವಾಗ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರ ಪುಡಿ ಹಾಕ್ಕೊರಿ. ಖಾರ ಪುಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದು ಸ್ವಲ್ಪ ಎಣ್ಣೆ ಮೇಲೆ ಬರೋ ತನಕ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ. ಟೊಮೊಟೊ ಹಾಕಿದ್ರೆ ಸ್ವಲ್ಪ ನೀರು ಹಾಕಿದ್ದೆ ನಾನು. ನೋಡಿ ಎಣ್ಣೆ ಬಿಡ್ತಾ ಇದ್ದೇವೆ. ಈ ಎಣ್ಣೆ ಬಿಡೋ ಮುಂದೆ ನಾವು ನುಗ್ಗೆಕಾಯಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕೋಣದಕ್ಕೆ. 3-4 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಜನ ಇದ್ದರೆ ಅದಕ್ಕೆ ನೋಡ್ಕೊಂಡು ಕ್ವಾಂಟಿಟಿ ಇದು ಮಾಡ್ಕೊರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ನುಗ್ಗೆಕಾಯಿ ಬೆನೆ ತನಕ ಒಂದು 5 ನಿಮಿಷ ಕಾಲ ನೀಟಾಗಿ ಲೋ ಫ್ಲೇಮ್, ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಕುದಿಸ್ಕೊಳ್ಳೋಣ. ಇದು ಸ್ವಲ್ಪ ನೀರು ಹಾಕ್ತೀನಿ ನಾನು. ಒಂದು 5 ನಿಮಿಷದ ಕಾಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗೋ ತನಕ ಇದನ್ನು ಕುದಿಸ್ಕೊಳ್ಳೋಣ ನೋಡಿ. ಒಂದು 5 ನಿಮಿಷದ ಕಾಲ ನುಗ್ಗೆಕಾಯಿನ ನಾನು ಸ್ವಲ್ಪ ನೀರು ಹಾಕಿ ಬೆಂಚ್ಕೊತಾ ಇದ್ದೀನಿ. ಆದಷ್ಟು ಸ್ವಲ್ಪ ನುಗ್ಗೆಕಾಯಿ ಇದರಲ್ಲೇ ಒಂದು ಅರ್ಧ ಬೆಂಚ್ಕೊಂಬಿಡಿ. ಯಾಕಂದರೆ ನಾವು ಆಮೇಲೆ ಮಸಾಲೆ ಹಾಕಿದಾಗ ಆ ಶೇಂಗಾ ಎಲ್ಲ ಹಾಕಿರ್ತೀವಿ, ತುಂಬ ಹೊತ್ತು ಬೆಂಚ್ಕೊಂಡ್ರೆ ತಳ ಹೊತ್ತು ಬಿಡುತ್ತೆ ನೋಡಿ. ಇವಾಗ ಆಗಿದೆ ಅಲ್ವಾ ಇದು. ಇದಕ್ಕೆ ನಾನು ಏನು ಮಸಾಲ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ನೋಡಿ, ಹಸಿ ಕೊಬ್ಬರಿ, ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ ಕಾಳು, ಶೇಂಗಾ ಎಲ್ಲನೂ ಹಾಕಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಸಕಸೆ ಎಲ್ಲ ಇದು ಮಿಕ್ಸ್ ಮಾಡಿ
ನಿಮಗೆ ಗ್ರೇವಿ ಬೇಕಾದರೆ ಗ್ರೇವಿ ಮಾಡ್ಕೊರಿ, ಇಲ್ಲ ಬರೀ ಪಲ್ಯ ಅಷ್ಟೇ ಬೇಕಂದರೆ ನೀವು ಪಲ್ಯ ಅಷ್ಟೇ ಮಾಡ್ಕೊಬೋದು. ನೋಡಿ ಈಗ ಅದನ್ನು ಹಾಕಿದ್ದೀನಿ, ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಬಿಡಿ ಸ್ಲೋ ಫ್ಲೇಮಲ್ಲೇ ಕುದಿಸ್ಕೊರಿ. ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು, ಎಣ್ಣೆ ಬಿಡೋ ತನಕ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಈಗ ನೋಡಿ ನಾನು ಇದನ್ನು ಮುಚ್ಚಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಅದು ಎಣ್ಣೆ ತೇಲ್ಬೇಕು. 5 ನಿಮಿಷದ ಕಾಲ ನಾನು ಮಸಾಲೆ ರುಬ್ಕೊಂಡಿದ್ದೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಆದಷ್ಟು ಮಧ್ಯೆ ಮಧ್ಯೆ ಕೈ ಆಡಿಸ್ತಾಯಿರಿ, ಯಾಕಂದರೆ ಇದು ತಳ ಹೊತ್ತೋ ಸಂಭವ ಇರ್ತದೆ. ಅದಕ್ಕೆ ನೋಡಿ ಈಗ ನಾನು 5 ನಿಮಿಷದ ಕಾಲ ಬಾಡಿಸ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಬಿಡ್ತಾಯಿದೆ ಆಗಲೇ. ಈಗ ಎಣ್ಣೆ ಬಿಟ್ಟಿದೆ, ಆಗಲೇ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಬೆಂದಮೇಲೆ ಲಾಸ್ಟ್ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ನಾನು ಗ್ರೇವಿ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾನು ಅನ್ನಕ್ಕೂ ಯೂಸ್ ಮಾಡ್ಬೋದು ಅಂತ. ನೀವು ಬೇಡ ಅಂದರೆ ಕಟ್ಟಿ ಮಾಡ್ಕೋಬೋದು. ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ ನುಗ್ಗೆಕಾಯಿ ಪಲ್ಯ ಅಥವಾ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ. ಖಂಡಿತ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.